सुख करता दुख हरता वार्ता विघ्नाची नुरवे पुरवे प्रेम कृपा जयाची सर्वांगी सुंदर ओटी शेंदुराची कंठी झळके माळ मुक्ता फळाची जय देव जय देव. ಗ್ರಾಮದೇವರಿಗೆ ತರತಕ್ಕ ಒಂದು ಗ್ರಾಮ ದೇವರಿಗೆ ತರತಕ್ಕ ಒಂದು ಪರಮಶಕ್ತಿ ಬಂದು ಮೆರವಮತಿನ ಚಿತ್ತನ ಅಪ್ಪವುಲ್ಲಾದಿಗೆ ತರೆಯತಕ್ಕ ಒಂದು ಪತ್ತಪ್ಪ ಜೋಕುಲು ಈ ಪೊರ್ತೂರು ಶರಣಮಂತದಲ್ಲಿ ಅಲ್ಪ ಕಾಪನಚಿತ ಅನ್ನಸಂತರ್ಪಣ ಅವೇದು ಇರಿಡಿ ಎಲ್ಲವರಿಗೆ ಮಟ್ಟ ಆಪನಚಿತ್ತರ ಯಕ್ಷಗಾನ ಬಯಲಾಟನು ದೇವರಲ್ಲ ದೇವಲ್ಲ ಪುರೋಡ ಅನುಗ್ರಹ ಮಾಡ್ಕೊಳ್ಬೋದು ನಮ್ಮಿನಂತಿನ ಭಕ್ತರಿಗೆ ದೈವಡಿಲ್ಲ ಸಾಯಲಗದ್ದು ಕೊಡ್ಕೊಂಡು ರಾತ್ರಿ ಪಗಲು ಮಾಡ್ಕೊಂಡು ಪಗಲು ರಾತ್ರಿ ಮಾಡ್ಕೊಂಡು ಆವತ್ತಕ್ಕಂತಿನ ಕಾರ್ಯಭಾಗನು ಶೇಷರಾಶಿ ಮಲ್ಪಾಸ್ಕೊಂಡು ಕುಲುಕು ದೇವರಾದ ಬಲಿಕ ಬಗರಾದ ಮುಂಡೆ ತಪ್ಪುಲ್ಲಾದಿನ ಗೆಡ್ಡಿ ಸಾವಿರದ ಪುಣ್ಯ ಪ್ರಸಾದ ಈ ಕುಟುಂಬಗೂ ವೈದ್ಯನಾಥ ಸಮಸ್ತ ಭಕ್ತರಿಗಲ್ಲ ಅದರ ಅಸ್ತಭಾವ ಪಾಡ ಬಂದು ಪರಮ ಜಗನ್ನಾಮ ಭಕ್ತರ ಪರಮಶಿವ ದೇವ ಮಚ್ಚಿದ ಜುಮಾದಿ ಬಂಡೆ ಪರಿವಾರ ಶಕ್ತಿ ಹೆಚ್ಚಿ ನಮ್ಮ ಭಕ್ತರ ನಾಗದೇವರಿಗೆ ಕುಟುಂಬದ ಮೂಲನಾಗಲ್ಲ ಸರ್ವದೇವ ತೆರಪಕ್ಕದು ಬೆರಿಪಕ್ಕದು ಮಲ್ಪನ ಭಕ್ತಿದ ಪ್ರಾರ್ಥನಾ ಇರಿಡಿ ಎಲ್ಲವರೆಗೂ ಆವರ್ತಕ್ಕಂಥ ಕಾರ್ಯ ಬದಲು ಶೇಷರಾಶಿ ಮಬ್ಬಾದೂರ
ಜೋಕುಲು ಅಧ್ಯರು ಪದ್ಯರು ತಮ್ಮಲಾರು ಮತ್ತೆ ಒಂಜಿಕೋಬೇದ ಬಂಗಾರ ಮಾತರ ಪದ್ಯರೊಂದು ಮಲ್ಪುಣಂತಿ ಭಕ್ತಿ ಪ್ರಾರ್ಥನೆ. ಶ್ರೀ ಗುರುಗಣಾಧಿಪತಯೇ ನಮಃ. ಮೋದದಿಂದ ನಿನ್ನ
ಮುದದಿಂದ ನಿನ್ನ ಹರಿಮೋದಲು ನಿನ್ನ ನಚಿಸಿ ಮೆಚ್ಚಿಸಿ ಹರಿವೀರಂಕಿಗಳೆಲ್ಲ ಜಯದು ಜಯ ಜಯವೆನಲು ವರವಿತ್ತು ಮೆರೆದ ಗಣನಾಥ ಪ್ರಖ್ಯಾತ ಮುದದಿಂದ ನಿನ್ನ ಅರರು ನಿನ್ನಯ ಮಹಿಮೆಯನು ಪಗಳಲವಲ್ಲ ಧರಣಿಯನು ಭಕ್ತಿಯಿಂದ ಮಹಾಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರನ ವಿಶೇಷ ಮತ ಹೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಜಲದ್ರಿ ಜಾಗ ವಂದಿತ ನೀಗಾರತಿ ಎತ್ತೀರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಬರದಳು ಪರಶು ಪಾಶಾಂಕುಶದವರಿಗೆ ಹರುಷದಿ ಭಕ್ತರ ಹೊರೆವಗೆ ಮುರದ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪತಿ వీడియో మలపారి ఉండేది ನೀರು ಜನರೆಲ್ಲ ಗುಣಯುತನ ಗಣಮೂರ್ತಿ ಮದವೂರ ಗಣನಾಥನ
ಚಂದ್ರಗ ಶಾಪ ನಿಂತವನು ಚಂದ್ರಗೆ ಶಾಪವ ನಿತ್ತವನ ಅಂದ ಚಂದದಿಂದೊಪ್ಪುವ ಗಜಮುಖನ ಅಂದ ಚಂದದಿಂದೊಪ್ಪುವ ಗಜಮುಖನ ಚಂದನ ಕುಂಕುಮಾಲೆ ಪಿತನ ಇಂದ್ರಾಧಿಪಕುತರ ಪೊರೆಬವನ ಇಂದ್ರಾಧಿಪಕುತರ ಪೊರೆಬವನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸುರೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ತ್ವರಿತ ಸಿದ್ಧಿಯ ನೀವ ಭವಹರನ ಪರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ಪರಮಾದ ಊರಾವಿಕೇಶ್ವರನ ನೆನೆಯಿರೋ ಜನರೆಲ್ಲ ಗುಣಯುಗನ ತಿಂತನ 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 ದಯ್ಯತ ತುಮ್ತನ ದಯ್ಯತ ತಿಂತನ ದಯ್ಯತ ತುಮ್ತನ ದಯ್ಯತ ತಿಂತನ ದಯ್ಯತ ತುಮ್ತನ ದಯ್ಯತ ತೈರಿ ನದಿ ಕಾದಿ ನದಿ ತೈರಿ ನದಿ ನಗರಿ ನದಿ ತೈರಿ ನದಿ 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 ತಕ್ಕ ಗಜಮುಖ ನಿನ್ನ ಪಾದವ ನೆನೆವೆ ದೇವಾ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಶಿವಾ ಮೂಷಿಕ ವಾಹನ ಮೋದಕ ಹಸ್ತ
ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪದ ನಮಸ್ತೆ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪದ ನಮಸ್ತೆ ಗಜಮುಖ ನಾನ್ನ ಪಾದವಾಗಿ ನಿಜವಾಗಿ ಕರುಣಿಸೋ
ಬಂಗಾರದ ಗಂಡಿ ಕೈಗಳ ಸರಪಣಿಗಳ ಹೊರೆಯಲೇ ಚಿಕ್ಕ ಪ್ರಾಯದ ಬಾಲೆ ಅದುಲೆ ನಿನ್ನಂದವ ಹೊರೆಯಲೇ ಸ್ವಾಮಿಯ ಬೇಕಿರಲಾರೆ ಈ ಮಹಿಯೊಳಗಿಂದ ಪುರುಷನುಳ್ಳನೆ ಕಾಂತಿ ಈ ಮಹಿಯೊಳಗಿಂದ ಪುರುಷನುಳ್ಳನೆ ಪ್ರೇಮಾದಿ ಕರೆದರೆ ಕಾಮಿತವೇ ಪ್ರೇಮಾದಿ ಕರೆದರೆ ಕಾಮಿತ ದಿನತ ದಯತ ದಿನತ 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 ದಿಮಿತ ತಗತ ದಿನತ ತಹತ ದಿನತ ತಗತ ದಿನತ ತಹತ ದಿನತ 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 ಮತ್ತು ಶ್ರೀ ಮಹಾಗಣಪತಿ ದೇವರು
ಉಗ್ರದೊಡ್ಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಎಂಬುದರೊಂದಿಗೆ ನಮ್ಮಿಂದ ಭಕ್ತರು ಶ್ರೀಮಠ ಪ್ರಸಾದ ಶಿವಾರ್ಪಣ ವಸ್ತು. ಮುಣ್ಕೂರು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧ್ಯಕ್ಕೆ ಶರಣೆ ತ್ರಿಯಂಬಿಕೆ ಗೌರಿ ನಾರಾಯಣಿ ಎಂಬುದರೊಂದಿಗೆ ನಮ್ಮಿಂದ ಭಕ್ತರಿಗೆ ಶ್ರೀಮಠ ಪ್ರಸಾದ ಶಿವಾರ್ಪಣ ವಸ್ತು. ಶಂಭೋ ಶಿವನಾರಾಯಣಿ ಶುಂಭಾನಿ ಶುಂಭಾನಿ ಶಂಭೋ ಶಿವನಾರಾಯಣಿ ಶುಂಭಾನಿ ಶುಂಭಾನಿ ಕಮುಗಡಿ ತವ ಪಾದಾಂಬುಜವನು ಕಮುಗಡಿ ತವ ಪಾದಾಂಬುಜವನು ನಂಬಿದೆ ಮುಂಕೂರಾಂಬಿಕೆ ಜನನಿ ನಂಬಿದೆ ಮುಂಕೂರಾಂಬಿಕೆ ಜನನಿ ನಂಬಿದೆ ಮುಂಕೂರಾಂಬಿಕೆ ಜನನಿ ನಂಬಿದೆ ಮುಂಕೂರಾಂಬಿಕೆ ಜನನಿ ಅಂಬಿಕೆ ದಯವ ತೋರೆ ಶ್ರೀ ಸರ್ವೇಶ್ವರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡ ಭಕ್ತಿಯೊಳು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬನಿಧಿಯ ಆತ್ಮದಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಬಡುದ ವರ್ಣಿಪೆ ನೀ ಕಥಾಮೃತವ
ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ಸುರಪಾಲ ಎಂದು ಕೇಳಿಕೊಳ್ಳಬಹುದು. ನಾನೇ ಸರಿ. ಬಂದ ವಿಚಾರ ಬಹಳಷ್ಟಿದೆ, ಆಲಿಸಬೇಕು. ಮೂರ್ತಿಗಳಿಂದ ಪ್ರಸಾದ ರೂಪವಾಗಿ ಪಡೆದಿದ್ದೇನೆ ಎಂಬುದು ಸತ್ಯವೂ ಹಾಗೂ ಲೋಕಕ್ಕೆ ತಿಳಿದಿರುವಂತಹ ವಿಚಾರ. ನಾನು ಸಂಪಾದಿಸಿದ್ದು ಹೇಗೆ? ಉತ್ತಮಂ ಸ್ವಾರ್ಜಿತಂ ವಿತ್ತಂ. ನಾನು ನನ್ನ ಸಾಧನೆಯಿಂದ ಸಂಪಾದಿಸಿದ್ದು. ಯಾರ್ಯಾರೋ ಬಂದು ಯಾವುದನ್ನು ಇದ್ದದ್ದನ್ನು ನನಗೆ ಕೊಟ್ಟದ್ದಲ್ಲ. ಶತಮಖಗಳನ್ನು ಮಾಡಿ ಆ ಮೂರು ಮೂರ್ತಿಗಳಿಂದ ಪುಣ್ಯವೆಂಬ ವಿತ್ತವನ್ನು ಕೊಟ್ಟು ಪಡೆದಂತಹ ಈ ಸ್ವರ್ಗಲೋಕ ನೋಡಬಾರದು. ನಮ್ಮ ಸ್ವರ್ಗಲೋಕದ ಸೌಂದರ್ಯವನ್ನು 100 ಯೋಜನ ವಿಸ್ತೀರ್ಣವುಳ್ಳಂತಹ ಈ ಸುಧರ್ಮ ಸಭೆಯಲ್ಲಿ ದೇವತೆಗಳಾದಂತಹ ನೀವು ಮಾತ್ರ ಇರುವುದಲ್ಲ, ಗಂಧರ್ವ, ಕಿನ್ನರರು, ಕಿಂಪುರುಷರು, ಯಕ್ಷರು, ಸಿದ್ಧರು ಮೊದಲಾದಂತಹ ಮಹಾ ತಾಪಸಿಗಳು, ಭೂಲೋಕದಲ್ಲಿ ಪುಣ್ಯವನ್ನು ಸಂಪಾದಿಸಿದಂತಹ ನರರು ಈ ಸ್ವರ್ಗದಲ್ಲಿದ್ದಾರೆ. ಸ್ವರ್ಗವನ್ನು ಏರುವುದಕ್ಕೆ ಅವರಿಗೆ ಹೇಗೆ ಸಾಧ್ಯವಾಯಿತು ಎಂದರೆ ಕರ್ಮ ಪ್ರಪಂಚವಾದಂತಹ ಭೂಲೋಕದಲ್ಲಿದ್ದು ಪುಣ್ಯ ಕೃತ್ಯವನ್ನು ಮಾಡಿ ಆ ಪುಣ್ಯದ ಫಲದಿಂದ ಸ್ವರ್ಗಲೋಕವನ್ನು ಏರಿ ಬರುತ್ತಾರೆ. ಪುಣ್ಯದ ಫಲ ಇರುವವರೆಗೆ ಸ್ವರ್ಗದಲ್ಲಿ ಬಾಳ್ವೆಯನ್ನು ಮಾಡುತ್ತಾರೆ. ಪುಣ್ಯದ ಫಲ ಕ್ಷೀಣವಾದೊಡನೆ ಮತ್ತೆ ಕರ್ಮಲೋಕದಲ್ಲಿ ಹುಟ್ಟಿ ಅದೇ ಪಾಪ ಪುಣ್ಯ ಕರ್ಮಗಳನ್ನೆಲ್ಲ ಮಾಡುತ್ತಾರೆ. ದಿಕ್ಪತಿಗಳೇ,
ನಾನು ಮಾಡುವಂತಹ ಯಾವ ಕಾರ್ಯದಲ್ಲೂ ಸದಾ ಅನುಕೂಲಿಗಳಾಗಿ ನೀವು ನನ್ನ ಜೊತೆಗಿದ್ದಾರಿದ್ದೀರಿ. ಅದಕ್ಕಾಗಿಯೇ ಧರೆಗೆ ಹಿತವನು ಶಕ್ರ. ನಾವು ಯಾವತ್ತೂ ಸ್ವರ್ಗಲೋಕದಲ್ಲಿದ್ದು ಇಲ್ಲಿಯ ಸೌಂದರ್ಯವನ್ನಾಗಲಿ ಇಲ್ಲಿಯ ಸುವಸ್ತುಗಳನ್ನಾಗಲಿ ಅನುಭವಿಸುವುದು ಮಾತ್ರವಲ್ಲ, 3 ಲೋಕದ ಆಗು ಹೋಗುಗಳನ್ನು ಯಾವತ್ತು ಗಮನವಿಟ್ಟು ನಾವು ಯೋಚಿಸುವವರು. ಈ ವಿಚಾರವನ್ನು ಎಲ್ಲರೂ ತಿಳಿಯಬೇಕು. ಯಾಕೆ ಹೇಳಿದೆ? ಈ ವಿರಾಟರಾಯನ ಪಾದವನ್ನು ಪಾತಾಳಕ್ಕೆ, ಮಧ್ಯವನ್ನು ಮರ್ತ್ಯಕ್ಕೆ, ಶಿರವನ್ನು ಸ್ವರ್ಗಲೋಕಕ್ಕೆ ಹೋಲಿಸಿದ್ದಾರೆ. ಒಬ್ಬ ವ್ಯಕ್ತಿ ಆತನ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಾದರೆ ಅವನ ತಲೆ ಸರಿರಬೇಕು. ಈ ಶಿರವನ್ನು ಹೋಲಿಸಿದ್ದಂತಹ ಸ್ವರ್ಗಲೋಕದಲ್ಲಿ ನಾವೆಲ್ಲರೂ ಇರುವಾಗ ಎಲ್ಲರ ಚಿಂತೆಯನ್ನು ಮಾಡುತ್ತಾ ಸದಾ ಕಾಲವನ್ನು ಕಳೆಯಬೇಕು. ಆದರೆ ಒಮ್ಮೊಮ್ಮೆ ನಮ್ಮದೇ ದೊಡ್ಡಮ್ಮನ ಮಕ್ಕಳು ಹೇಳುವುದಕ್ಕೆ ಯಾರು ರಾಕ್ಷಸರು, ದಿತಿಜರು ಹುಟ್ಟಿದಾಕ್ಷಣವೇ ನಮ್ಮ ಮೇಲೆ ವೈರ. ಯಾವಾಗ ಸ್ವರ್ಗಲೋಕವನ್ನು ಏರುವುದು, ಸ್ವರ್ಗವನ್ನು ಕಸಿದುಕೊಳ್ಳುವುದು. ಒಮ್ಮೊಮ್ಮೆ ದೇವಲೋಕದ ಮೇಲೆ ದಾಳಿಯನ್ನು ಮಾಡುತ್ತಾರೆ. ದೇವಲೋಕಕ್ಕೆ ದಾಳಿಯನ್ನು ಮಾಡಿದ್ದಾರೆ ಎಂದಾದರೆ ಇನ್ನು ಮುಂದೆ ನೀವೇನು ಮಾಡುತ್ತೀರಿ?